Good morning, all of you. Dear students and friends, in the last class, we have discussed only Japan and Brazil through a traveler's eye. In this chapter, only introduction class, there is only introduction class, and some important points or notes are only discussed. Now, in Japan and Brazil through a traveler's eye, in this chapter, it is a continued part. Now, it is also one of the important concept in this chapter, Japanese manners. Today we are discuss Japanese manners. ನಾವು ಈ ದಿನ ಜಪಾನೀಸ್ ಮ್ಯಾನರ್ಸ್ ಅಂದರೆ ಶೈಲಿ. ಮ್ಯಾನರ್ಸ್ ಮೀನ್ಸ್ ಸ್ಟೈಲ್, ಮೆಥಡ್, ಈ ಥರ ಎಲ್ಲ ಕರಿತೀವಿ. ಮ್ಯಾನರ್ಸ್ ಅಂದರೆ ಅದನ್ನ ನಾವು ಶೈಲಿ ಅಂತ ಹೇಳ್ಬೋದು. ಈ ಒಂದು ಕ್ಲಾಸಲ್ಲಿ ನಾವು ಒಂದು ಜಪಾನೀಸ್ ಮ್ಯಾನರ್ಸನ್ನು ನೋಡೋಣ. ಫಸ್ಟ್ ವಿ ಆರ್ ಗೋ ಥ್ರೂ ಡಿಫಿಕಲ್ಟ್ ವರ್ಡ್ಸ್, ಗ್ಲಾಸರಿಯನ್ನು ನಾವು ನೋಡಲೇಬೇಕು. ಬೇಕಾದರೆ ಇಟ್ ಈಸ್ ನಿಮಗೆ ಇನ್ ಕನ್ನಡ ಆರ್ ರೂರಲ್ ಮೀಡಿಯಮ್ ಸ್ಟೂಡೆಂಟ್ಸ್, ಇಟ್ ಈಸ್ ಮೋರ್ ಆ್ಯಂಡ್ ಮೋರ್ ಯೂಸ್ಫುಲ್ ಟು ಇನ್ ಸೆಲ್ಫ್ ಸ್ಟಡಿ ಆರ್ ಓನ್ ಸ್ಟಡೀಸ್ ಪರ್ಪಸ್. ಸೊ ನಾವು ವಿ ಆರ್ ಡಿಸ್ಕಸ್ ಗ್ಲಾಸರಿ ವರ್ಡ್ಸ್. ಕನ್ವಿನ್ಸ್ ಮೀನ್ಸ್ ಪರ್ಸ್ಯೂಡ್ ಮೀನ್ಸ್ ಇನ್ ಕನ್ನಡ ಮನವರಿಕೆ ಅಂತ ನಾವು ಹೇಳ್ಬೋದು. ಎಕ್ಸಿಕ್ಯೂಟ್ಲಿ, ಡೆಲಿಕೇಟ್ಲಿ, ಎಕ್ಸಲೆಂಟ್ಲಿ ಅಂತಲೂ ಕೂಡ ಕರಿತೀವಿ ನಾವು. ಅದನ್ನು ಮನೋಹರ ಅಂತ ನಾವು ಕರಿತೀವಿ ಕನ್ನಡದಲ್ಲಿ. ಮ್ಯಾನರ್ ಅಂದರೆ ಈಗ ಜಸ್ಟ್ ಹೇಳಿದೆ ನಾನು, ಸ್ಟೈಲು, ಮೆಥಡ್ಡು ಅಂತ ಹೇಳಿದೆ. ನಡವಳಿಕೆ ಅಂತ ಹೇಳ್ತೀವಿ. ಹೋಪ್ಲೆಸ್ಲಿ ಮೀನ್ಸ್ ಡಿಸಪಾಯಿಂಟಿಂಗ್ಲಿ ಅಂತ ನಾವು ಹೇಳ್ಬೋದು. ಡಿಸಪಾಯಿಂಟಿಂಗ್ಲಿ, ಹತಾಶವಾಗಿ ಅಂತ ಕನ್ನಡದಾಗ ಹೇಳ್ಬೋದು. ರಾದರ್ ಮೀನ್ಸ್ ಇನ್ಸ್ಟೆಡ್ ಆಫ್, ಬದಲಿಗೆ ಅಂತ ಹೇಳ್ಬೋದು. ಇನ್ನು ಕೊರ್ಟಸಿ ಮೀನ್ಸ್ ಬ್ಲ್ಯಾಂಡ್ನೆಸ್, ಗುಡ್ ನೇಚರ್, ಅದನ್ನ ಸೌಜನ್ಯ ಅಂತ ಕೂಡ ನಾವು ಕರಿಬೋದು ಕನ್ನಡದಲ್ಲಿ. ಕಾನ್ಫಿಡೆನ್ಷಿಯಲ್ ಅಂದರೆ ಕೆಲವೊಂದು ಮಾತಾಡ್ತಾ ಇರ್ತಾರೆ, ಕಾನ್ಫಿಡೆನ್ಷಿಯಲ್ ಅಪ್ಪ ಇದು ಮ್ಯಾಟ್ರು ಅಂತೀವಿ. ಇಟ್ ಮೀನ್ಸ್ ಸೀಕ್ರೆಟ್, ಗೌಪ್ಯ, ರಹಸ್ಯ ಅಂತ ಹೇಳ್ತೇವೆ. ಇನ್ನು ನೆಕ್ಸ್ಟ್ ಇಂಟಿಮೇಟ್ ಅಂದರೆ ಅಡ್ಜಸೆಂಟ್ ಅಂತ ಹೇಳ್ತೀವಿ. ಅಡ್ಜಸೆಂಟ್ ಅಂದರೆ ಅರ್ಥ ನಿಕಟ ಅಥವಾ ಹತ್ತಿರದ ಅಂತ ಅರ್ಥ ಕೊಡುತ್ತೆ. ಕ್ಯಾಸ್ಟಲ್ ಮೀನ್ಸ್ ಪೋರ್ಟ್ ಅಂತ ಕರಿತೀವಿ, ಕೋಟೆ ಅಂತ ಹೇಳ್ತೀವಿ ಕ್ಯಾಸ್ಟಲ್ ಅಂದರೆ. ಮಾನಿಯಾ ಮೀನ್ಸ್ ಅಬ್ಸೆಷನ್, ಕ್ರೇಜ್, ಕನ್ನಡದಲ್ಲಿ ಉನ್ಮಾದ ಅಂತ ಹೇಳ್ಬೋದು. ಸೆರಮೋನಿಯಸ್ ಮೀನ್ಸ್ ಕನ್ವೆನ್ಷನ್ ಅಂದರೆ ಸಾಂಪ್ರದಾಯಿಕ, ಔಪಚಾರಿಕ, ಶಾಸ್ತ್ರೋಕ್ತ, ಇಷ್ಟೆಲ್ಲ ಅರ್ಥ ಕೊಡುತ್ತೆ. ಸೊಲಮ್ನಿಟಿ ಅಂದರೆ ಸಿಡೇಟ್ನೆಸ್ ಅಂತ ಕರಿತೀವಿ. ಇದನ್ನ ಸಮಚಿತ್ತತೆ ಅಂತ ಹೇಳ್ಬೋದು. ಇನ್ನು ಕೋರ್ಟಿಯರ್ ಮೀನ್ಸ್ ಅಡ್ವೈಸರ್ ಟು ದ ಕಿಂಗ್ ಆರ್ ಕ್ವೀನ್, ಅದನ್ನು ರಾಜಪರಿವಾರ, ರಾಜತಾಂತ್ರಿಕರು ಅಥವಾ ಆಸ್ಥಾನಿಕರು ಅಂತ ಕೂಡ ಹೇಳ್ಬೋದು. ಇದರಲ್ಲಿ ರಾಜಪರಿವಾರದಲ್ಲಿ ಮಂತ್ರಿಗಳು ಬರ್ತಾರೆ, ಪಂಡಿತರು ಬರ್ತಾರೆ, ಪಾಮರರು ಎಲ್ಲ ಬರ್ತಾರೆ. ಇನ್ನು ಇನಿಮೇಟಲ್ ಮೀನ್ಸ್ ಸೋ ಗುಡ್ ಆರ್ ಅನ್ಯೂಸ್ವಲ್ ಅಂತಲೂ ಕೂಡ ಹೇಳ್ಬೋದು. ಸಾಟಿ ಇಲ್ಲದ ಅಂತ ಅರ್ಥ ಕೊಡುತ್ತೆ. ನೆಕ್ಸ್ಟ್ ಗ್ರೇಸ್ ಮೀನ್ಸ್ ಎಲಿಗ್ಯಾನ್ಸ್, ಲಾವಣ್ಯ, ಅನುಗ್ರಹ, ಇಷ್ಟೆಲ್ಲ ಅರ್ಥ ಕೊಡುತ್ತೆ. ಕ್ವೈಂಟಿಯರ್ ಮೀನ್ಸ್ ಓಲ್ಡ್ ಫ್ಯಾಷನ್ಡ್, ವಿಲಕ್ಷಣತೆಯಿಂದ ಅಥವಾ ಆಕರ್ಷಣೀಯ ಅಂತ ಹೇಳ್ತೀವಿ. ಇನ್ನು ಓಲ್ಡ್ ಟ್ರೆಡಿಷನ್ ಇರುತ್ತಲ್ಲ, ಇಟ್ ಈಸ್ ಆಲ್ಸೋ ಬ್ಯೂಟಿಫುಲ್, ಬಟ್ ಇಟ್ ಈಸ್ ನಾಟ್ ಲೈಕ್ ಟು ಆಲ್ ಪರ್ಸನ್ಸ್. ಇಟ್ ಈಸ್ ಆಲ್ಸೋ ಡಿಫ್ರೆಂಟ್ ಲುಕ್. ಇಟ್ ಇಸ್ ಎ ಓಲ್ಡ್ ಫ್ಯಾಷನ್ ಅಂತೀವಿ. ಓರಿಯೆಂಟಲ್ ಮೀನ್ಸ್ ಈಸ್ಟರ್ನ್ ಅಂದರೆ ಪೂರ್ವದ. ಹೈಯರಾರ್ಕಿ ಮೀನ್ಸ್ ಪೆಕಿಂಗ್ ಆರ್ಡರ್ ಅಂತೀವಿ, ಕ್ರಮಾನುಗತ ಅಂತ ಕರಿತೀವಿ. ನೆಕ್ಸ್ಟ್ ಸ್ಯಾಡಲ್ಸ್ ಮೀನ್ಸ್ ಎ ಸೀಟ್ fastened on the back of a horse or other animal for riding ಅನ್ನು ತಡಿಗಳು ಅಂತೀವಿ. ಇದು ಉದಾಹರಣೆ ನಾವು ಕುದುರೆ ಮೇಲೆ ಕುತ್ಕೊಳ್ಳೋದಕ್ಕೆ ಇರುವಂತಹ ಒಂದು ಮಾಡಿಸಿರುವಂತಹ ಒಂದು ಸೀಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕಂಡೆಸೆಂಡಿಂಗ್ಲಿ, ಸುಪೀರಿಯರ್ ಆ್ಯಟಿಟ್ಯೂಡ್ ಟುವರ್ಡ್ಸ್ ಅದರ್ ಅಂತ ಹೇಳ್ತೀವಿ, ಮನಃಪೂರ್ವಕವಾಗಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಮೆಜಾಸ್ಟಿಕ್ ಮೀನ್ಸ್ ಪ್ರೌಡ್ ಆರ್ ಗ್ಯಾಲೆಂಟ್ ಅಂತೀವಿ, ಭವ್ಯ, ವೈಭವಯುಕ್ತ. ನೆಕ್ಸ್ಟ್ ಎಸ್ಕಲೇಟರ್, ಮೂವಿಂಗ್ ಸ್ಟೇರ್ ಕೇಸ್ ಅಂತೀವಿ,
ಚಲಿಸುವ ಮೆಟ್ಟಿಲ ಸಾಲು ಅಂತ ಕೂಡ ನಾವು ಕರಿತೀವಿ ಇದನ್ನು. ನೆಕ್ಸ್ಟ್ ಡಿಫ್ರೆನ್ಷಿಯಲಿ ಮೀನ್ಸ್ ರೆಸ್ಪೆಕ್ಟ್ಫುಲಿ ಅಂತ ಹೇಳ್ತೀವಿ, ಗೌರವದಿಂದ. ಥೆರಾಟಿಕಲ್ ಅಂದರೆ ಡ್ರಾಮಾಟಿಕ್ ಅಂತ ಹೇಳ್ತೀವಿ, ಇನ್ನು ನಾಟಕೀಯ ಅಂತ ಹೇಳ್ತೀವಿ. ಸೆರೆಮೋನಿಯಸ್ಲಿ ಅಂತ ಹೇಳ್ತೀವಿ. ಸೆರೆಮೋನಿಯಸ್ಲಿ ಮೀನ್ಸ್ ಇನ್ ವೇ ದಟ್ ಈಸ್ ವೆರಿ ಫಾರ್ಮಲ್ ಆರ್ ಪೊಲೈಟ್, ಔಪಚಾರಿಕವಾಗಿ, ಶಾಸ್ತ್ರೋಕ್ತವಾಗಿ ಅಂತ ಹೇಳ್ತೀವಿ. ಐ ಥಿಂಕ್ ದಿಸ್ ವರ್ಡ್ ಈಸ್ ರಿಪೀಟೆಡ್, ಬಟ್ ಯು ಅಂಡರ್ಸ್ಟ್ಯಾಂಡ್, ನಥಿಂಗ್ ಟು ವರಿ. Gesture means a movement of part of the body, especially a hand or the head, to express an idea or meaning. ಸೂಚನೆ, ಹಾವಭಾವ ಅಂತ ಕೂಡ ಹೇಳ್ತೀವಿ ನಾವು. ನೆಕ್ಸ್ಟ್ ಕೋರ್ಟಿಯಸ್ ಮೀನ್ಸ್ ಪೊಲೈಟ್, ರೆಸ್ಪೆಕ್ಟ್ಫುಲ್, ಕನ್ಸಿಡರೇಟ್ ಇನ್ ಮ್ಯಾನರ್ ಅಂತೀವಿ. ಇನ್ನು ವಿನಯಶೀಲ ಅಂತ ಕೂಡ ಕರಿತೀವಿ ನಾವು. ನೆಕ್ಸ್ಟ್ ಸೆರೆನಿಟಿ ಮೀನ್ಸ್ ದ ಸ್ಟೇಟ್ ಆಫ್ ಬೀಯಿಂಗ್ ಕಾಮ್, ಪೀಸ್ಫುಲ್, ಪ್ರಶಾಂತತೆ. ಸವೇಜಸ್ ಎ ಬ್ರೂಟಲ್ ಆರ್ ವಿಷಿಯಸ್ ಪರ್ಸನ್ ಅಂತ ಕರಿತೀವಿ ಇದನ್ನು. ಹಂಗಂದರೆ ಅನಾಗರಿಕರು ಅಂತ ಹೇಳ್ತೀವಿ. ನೆಕ್ಸ್ಟ್ ಟ್ರೇಡ್ ಮೀನ್ಸ್ ವಾಕ್ ಇನ್ ಎ ಸ್ಪೆಸಿಫೈಡ್ ವೇ, ತಿರುಗಾಟ ಅಂತ ಹೇಳ್ತೇವೆ. ನೆಕ್ಸ್ಟ್ ಅಪ್ರಿಸಿಯೇಷನ್ ಮೀನ್ಸ್ ಎಂಜಾಯ್ಮೆಂಟ್ ಆಫ್ ಗುಡ್ ಕ್ವಾಲಿಟೀಸ್, ಅಂದರೆ ಮೆಚ್ಚುಗೆ ಅಂತ ಹೇಳ್ಬೋದು. ನೆಕ್ಸ್ಟ್ ಲೌಡ್ ಮೀನ್ಸ್ ಲಾಬ್, ಬೋರ್, ಗಮಾರ ಅಂತ ಹೇಳ್ತೀವಿ, ಹಳ್ಳಿ ಗಮಾರ ಅಂತೀವಲ್ಲ, ಇದು ಕರೆಕ್ಟ್. ಲೌಟ್ ಅಂದರೆ ಹಳ್ಳಿ ಗಮಾರ ಅಂತ. ವಿಲೇಜ್ ಲಾಟ್ ಅಂದರೆ ಹಳ್ಳಿ ಗಮಾರ ಅಂತ ಅರ್ಥ. ನಾವು ವಿ ಆರ್ ಗೋ ಥ್ರೂ ಟುಡೇ ವಿ ಆರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ವಿ ಆರ್ ಡಿಸ್ಕಸ್ ಇನ್ ದ ಚಾಪ್ಟರ್ ಜಪಾನೀಸ್ ಮ್ಯಾನರ್ಸ್. ಲಿಸನ್ ಹಿಯರ್. ನೋಡಿ, ನಾನು ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೋಸ್ಕರ ಮಾಡೋದರಿಂದ ಇದರಲ್ಲಿ ಹೆಚ್ಚು ಕನ್ನಡ ಬಳಕೆ ಮಾಡಲಾಗಿರುತ್ತದೆ. ಹಾಗಂತ ನೀವು ಅನ್ಯಥಾ ಭಾವಿಸಬೇಡಿ. ಇದು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಅರ್ಥ ಮಾಡಿಸುವ ಸಲುವಾಗಿ ನಾನು ಮಾಡಿರುವಂತಹ ಕ್ಲಾಸಸ್ಸು. ನೀವು ಈ ಹಿಂದೆ ನನ್ನ ಚಾನಲ್ಗಳನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿ, ಮೆಸೇಜ್ ಮಾಡಿ. ಅದನ್ನು ನಾನು ಬದಲಾವಣೆ ಮಾಡ್ಕೊಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಟುಡೇ ಜಪಾನೀಸ್ ಮ್ಯಾನರ್ಸ್. ನಾವು ಈ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಬೇಕು. ನಾನು ಈ ಟೆಕ್ಸ್ಟ್ ಬುಕ್ಕಲ್ಲಿರೋಂತಹ ಕಾನ್ಸೆಪ್ಟನ್ನೇ ಏನು ಮಾಡ್ತೀನಿ, ನಾನು ಒಂದು ವಿಶೇಷವಾಗಿ ಅದಕ್ಕೆ ಒಂದು ಪಾಯಿಂಟ್ಸನ್ನು ಹೆಕ್ಕಿ ತೆಗೆದುಬಿಡ್ತೀನಿ. ಪ್ಯಾರಾಗ್ರಾಫಲ್ಲಿರೋಂತಹ ಪಾಯಿಂಟ್ಸನ್ನು ಅದರಲ್ಲಿ ತೆಗೆದುಬಿಟ್ಟು ನಾನು ಒಂದು ಪಾಯಿಂಟ್ಸ್ ರೂಪದಲ್ಲಿ ನನ್ನ ವಿದ್ಯಾರ್ಥಿಗಳಿಗೆ ತಿಳಿಸೋದ್ರ ಮೂಲಕ ಅದನ್ನ ಅರ್ಥೈಸಬೇಕು. ಅದನ್ನ ಅರ್ಥ ಮಾಡಿಸೋದ್ರ ಮೂಲಕ ಅವ್ರಿಗೆ ಹೆಚ್ಚು ಮನದಟ್ಟು ಮಾಡೋದ್ರ ಮೂಲಕ ಇನ್ನೂ ಹೆಚ್ಚು ಅಂಕ ತಗೊಳ್ಳೋಕ್ಕೆ ಹೆಲ್ಪ್ ಮಾಡಬೇಕು. ರೂರಲ್ ಸ್ಟೂಡೆಂಟ್ಸ್ಗೆ, ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಲೇಟ್ ಆಗಿ ಇದ್ದರೂ ಕೂಡ ನೀವು ಯಾವುದೇ ರೀತಿ ಅನ್ಯತಾ ಭಾವಿಸಬಾರ್ದು. ಈ ಒಂದು ವಿಡಿಯೋ ವಿಶೇಷವಾಗಿ ಮಂದಗತಿಯ ವಿದ್ಯಾರ್ಥಿಗಳು ಅಥವಾ ಹಳ್ಳಿಯಿಂದ ಬಂದಂಥ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅಂತ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಜಪಾನೀಸ್ ಮ್ಯಾನರ್ಸ್. ಫಸ್ಟ್ ಪಾಯಿಂಟ್, Japan will convince you that you are among exquisitely well-mannered people. Japan will convince means ಆಲ್ರೆಡಿ ಹೇಳಿದೆ ನಾನು, ಮನವರಿಕೆ ಮಾಡೋದು. ಕನ್ವಿನ್ಸ್ ಮೀನ್ಸ್ ಮನವರಿಕೆ ಮಾಡುತ್ತೆ. that you are among exquisitely well-mannered people. ಒಂದು ಉತ್ತಮವಾದಂತಹ ನಡವಳಿಕೆಯನ್ನು ಹೊಂದಿರುವಂತಹ ವ್ಯಕ್ತಿಗಳು ಅವರು, ಅಥವಾ ಉತ್ತಮ ನಡತೆಯನ್ನು ಹೊಂದಿರುವಂಥ ವ್ಯಕ್ತಿಗಳು ಅನ್ನೋದನ್ನ ಅವ್ರು ಸಾಬೀತುಪಡಿಸ್ತಾರೆ. People who live on a hopelessly overcrowded island have to respect one another's privacy, or rather would have to if they had any privacy. It is also important. People who live on a hopelessly, ಅಲ್ಲಿ ಜನಗಳು, ಜಪಾನಲ್ಲಿ ಜನಗಳು ಬಹಳ ಹತಾಶರಾಗಿ ಜೀವನ ಮಾಡುವಂತಹ ಒಂದು ಸನ್ನಿವೇಶ. ಓವರ್ ಕ್ರೌಡ್ ಐಲ್ಯಾಂಡ್. ಯಾಕಪ್ಪ ಹತಾಶರಾಗಿ ಇರುವಂಥ ಸನ್ನಿವೇಶ ಒಳಗೊಂಡುತ್ತೆ
ಅಥವಾ ಇರುತ್ತೆ ಅಂದರೆ ಇಟ್ಸ್ ಅ ಓವರ್ ಕ್ರೌಡ್ ಐಲ್ಯಾಂಡ್. ಅಂದರೆ ಅದು ಒಂದು ದ್ವೀಪಗಳು, ಚಿಕ್ಕ ಚಿಕ್ಕ. ಜಪಾನ್ ಅನ್ನೋದು ದೊಡ್ಡ ದೇಶ ಅಲ್ಲ ಭಾರತ ಥರ, ಅದೊಂದು ಚಿಕ್ಕ ದೇಶ. ಅಲ್ಲಿ ಅಂಥ ದೇಶ ಆಗಿದ್ದರೂ ಹತಾಶವಾಗಿರಬೇಕಾಗ್ತಿತ್ತು. ಆದರೂ ಕೂಡ ಅಲ್ಲಿ ಜನಗಳು ಯಾವ ಥರ ಇದ್ದರು, ಅಷ್ಟು ಓವರ್ ಕ್ರೌಡೆಡ್, ಹೆಚ್ಚು ಜನಸಾಂದ್ರತೆ ಇರುವಂತಹ ದ್ವೀಪಗಳಾಗಿದ್ದರೂ ಕೂಡ ಹ್ಯಾವ್ ಟು ರೆಸ್ಪೆಕ್ಟ್ ಒನ್ ಅನದರ್ಸ್ ಪ್ರೈವೇಸಿ. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಹ್ಯಾವ್ ರೆಸ್ಪೆಕ್ಟ್ ಟು ಒನ್ ಅನದರ್ಸ್. ಒಬ್ಬರು ಮತ್ತೊಬ್ಬರಿಗೆ ಗೌರವವನ್ನು ಕೊಡ್ತಾಯಿದ್ರು. ಪ್ರೈವೇಸಿ ಮೀನ್ಸ್ ಏಕಾಂತತೆ. ಒಬ್ಬರು ಇನ್ನೊಬ್ಬರ ಒಂದು ಏಕಾಂತತೆಗೆ ಗೌರವವನ್ನು ಕೊಡ್ತಾಯಿದ್ರು. ಆರ್ ರಾದರ್ ವುಡ್ ಹ್ಯಾವ್ if they had any privacy. It means in case of would have to, if they had any privacy, ಅವರಿಗೆ ಯಾವುದೇ ರೀತಿ ಪ್ರಶಾಂತತೆಗೆ ಅಥವಾ ಏಕಾಂತತೆಗೆ ಅವಕಾಶ ಮಾಡಿಕೊಡ್ತಿದ್ರು ಅದಕ್ಕೆ ಅನ್ನೋದನ್ನ ನಾವು ಇದನ್ನು ತಿಳಿಬೋದು. ನೆಕ್ಸ್ಟ್, ಬಟ್ ದೇ ಡೋಂಟ್. ಸೊ ಕರ್ಟಸಿ ಹ್ಯಾಸ್ ಎ ಡಬಲ್ ಫಂಕ್ಷನ್. ಬಟ್ ದೇ ಡೋಂಟ್ ಅಂದರೆ ಅಲ್ಲಿನ ಜನಗಳು ಮಾಡ್ತಾ ಇರಲಿಲ್ಲ. ಸೊ ಕರ್ಟಸಿ ಹ್ಯಾಸ್ ಡಬಲ್ ಫಂಕ್ಷನ್. ಹೇಳಿದೆ, ಕರ್ಟಸಿ ಮೀನ್ಸ್ ಸೌಜನ್ಯತೆ ಅಂತ ಹೇಳ್ತೀವಿ. ಅಲ್ಲಿನ ಜನಗಳು ಸೌಜನ್ಯತೆಯ ಬಗ್ಗೆ ನಾವು ಒಂದನ್ನು ಅವ್ರು ಮಾಡ್ತಿರಲಿಲ್ಲ. ಆ್ಯಸ್ ಡಬಲ್ ಫಂಕ್ಷನ್, ಅದು ಎರಡು ರೀತಿಯ ಒಂದು ಆಯಾಮಗಳನ್ನು, ಅಂಶಗಳನ್ನು ಒಳಗೊಂಡಿರ್ತಿತ್ತು. ಕರ್ಟಸಿ ಆ್ಯಂಡ್ ಇಸ್ ಸಬ್ಸ್ಟಿಟ್ಯೂಟ್ ಪ್ರೈವೇಸಿ. ಕರ್ಟಸಿ ಸೌಜನ್ಯತೆಗೆ ಮತ್ತೊಂದೇ ಅಂಶ ಅಂದರೆ ಸಬ್ಸ್ಟಿಟ್ಯೂಟ್ ಪ್ರೈವೇಸಿ. ಸಬ್ಸ್ಟಿಟ್ಯೂಟ್ ಅಂದರೆ ಅದರ ಬದಲಾಗಿ ಕೊಡ್ತಿತ್ತು ಏನು, ಪ್ರೈವೇಸಿ ಅಂದರೆ ಏಕಾಂತತೆ. ಮತ್ತೊಬ್ಬರಿಗೆ ಯಾವ ರೀತಿ ಅವ್ರು ಗೌರವ ಕೊಡ್ತಿದ್ರು ಅಂದರೆ ಅವರ ಏಕಾಂತತೆಗೆ ಗೌರವ ಕೊಟ್ಟರೆ ಅವರಿಗೆ ಗೌರವ ಕೊಟ್ಟಂತೆ ಅನ್ನೋ ಒಂದು ಅರ್ಥ ಇಲ್ಲಿ ತಿಳಿಬೋದಾಗಿತ್ತು. ನೆಕ್ಸ್ಟ್, ಎಕ್ಸಾಂಪಲ್ ಫಾರ್ ಪ್ರೈವೇಸಿ. ಅಲ್ಲಿನ ಜನಗಳು ಒಂದು ಪ್ರೈವೇಸಿಗೆ ಒಂದು ಎಕ್ಸಾಂಪಲನ್ನು ನಾವು ನೋಡ್ಬೋದು ಈ ಪಾಠದಲ್ಲಿ. ನೀವು ಚಿತ್ರದಲ್ಲಿ ಕಾಣ್ತಾ ಇರ್ಬೋದು. ಎಕ್ಸಾಂಪಲ್ ಫಾರ್ ಪ್ರೈವೇಸಿ, ಅಲ್ಲಿನ ಏಕಾಂತತೆಗೆ ಒಂದು ಎಕ್ಸಾಂಪಲ್, ದ ಲಿಟ್ಲ್ ರೆಡ್ ಟೆಲಿಫೋನ್ಸ್ ಇನ್ ದ ಸ್ಟ್ರೀಟ್ಸ್, ಶಾಪ್ಸ್, ಹಾಲ್ಸ್, ಹೋಟೆಲ್ಸ್. ಅಲ್ಲಿನ ನೀವು ಟೆಲಿಫೋನ್ ಬೂತ್ ಕಾಣಿಸ್ತಾ ಇದೆ ನಿಮಗೆ, ರೆಡ್ ಟೆಲಿಫೋನ್ ಬೂತನ್ನು ನೀವು ನೋಡ್ತಾ ಇದ್ದೀರಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ, ಮಹಿಳೆಯಲ್ಲಿ ನಿಂತಿರೋಂಥದ್ದು. ಲಿಟ್ಲ್ ರೆಡ್ ಟೆಲಿಫೋನ್ಸ್ ಇನ್ ಸ್ಟ್ರೀಟ್ಸ್, ಬೀದಿಗಳಲ್ಲಿ ಇರ್ತಿದ್ವು, ಶಾಪ್ಗಳಲ್ಲಿ ಇರ್ತಿದ್ವು, ಹಾಲ್ಗಳಲ್ಲಿ ಇರ್ತಿದ್ವು, ಹೋಟೆಲ್ಸ್ಗಳಲ್ಲಿ ಇರ್ತಿದ್ವು. ದ ಇನ್ಸ್ಟ್ರೂಮೆಂಟ್ ಈಸ್ ಸಿಚುಯೇಟೆಡ್ ಆನ್ ಎ ಟೇಬಲ್ ಆರ್ ಆನ್ ಕೌಂಟರ್. ದೇ ಹ್ಯಾವ್ ನೋ ಸ್ಪೇಸ್ ಟು ಸ್ಪೇರ್ ಫಾರ್ ಬೂಸ್. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ದ ಇನ್ಸ್ಟ್ರೂಮೆಂಟ್ ಸಿಚುಯೇಟೆಡ್ ವೇರ್ ಇಟ್ ಈಸ್ ಫಿಕ್ಸ್ಡ್. ಅಂದರೆ ಈ ಒಂದು ಸಾಧನವನ್ನು, ಟೆಲಿಫೋನ್ ಬೂತನ್ನು ಎಲ್ಲಿ ಅರೇಂಜ್ ಮಾಡಲಾಗ್ತಿತ್ತು, ಎಲ್ಲಿ ಇಟ್ಟಿರ್ತಿದ್ರು ಅಂದರೆ ಟೇಬಲ್ ಮೇಲೆ ಇಡ್ತಿದ್ರು. ಎಲ್ಲಿ ಅವರಿನ ಕೌಂಟರ್ ಅಂದರೆ ಗೊತ್ತು, ನಾವೆಲ್ಲ ಕ್ಯಾಶ್ ಕೌಂಟರ್ಸ್ ಅಂತ ನೀವು ನೋಡ್ತೀರ ಹೋಟೆಲ್ಗಳಲ್ಲಿ, ಅಂಥದ್ದಲ್ಲಿ ಕೌಂಟರ್ಗಳಲ್ಲಿ ಇಡ್ತಿದ್ರು. ದೇ ಹ್ಯಾವ್ ನೋ ಸ್ಪೇಸ್. ಅವ್ರಿಗೆ ಹೆಚ್ಚು ಜಾಗ ಅವಕಾಶಗಳು ಇರ್ತಿದ್ದಿಲ್ಲ. ಯಾಕೆ ಸರ್, ಶ್ರೀಮಂತರಲ್ವಾ, ಶ್ರೀಮಂತರು, ದೇಶ ಸಣ್ಣದು, ಹಾಗಾಗ್ಬಿಟ್ಟು ಅವರು ಇರೋವಂಥ ಸ್ವಲ್ಪ ಜಾಗವನ್ನು ಯುಟಿಲೈಸ್ ಮಾಡ್ಕೊಳ್ಳೋಂಥ ಕೆಲಸ ಮಾಡ್ತಿದ್ರು. ಹಾಗಾಗ್ಬಿಟ್ಟು ಅವರು ಕೌಂಟರ್ಗಳಲ್ಲಿ ಮತ್ತು ಟೇಬಲ್ಗಳಲ್ಲಿ ಎಲ್ಲಿ ಅವರು ಸಿಗುತ್ತೋ ಅವಕಾಶ ಅಲ್ಲೆಲ್ಲ ಟೆಲಿಫೋನ್ ಬೂತ್ಸನ್ನು ಅರೇಂಜ್ ಮಾಡ್ತಿದ್ರೆ, ನೋ ಸ್ಪೇಸ್ ಟು ಸ್ಪೇರ್ ಫಾರ್ ಬೂತ್ಸ್. ಅಷ್ಟೇ ಅಲ್ಲದೆ ಅವರಿಗೆ ದೊಡ್ಡ ದೊಡ್ಡ ಬೂತ್ಗಳನ್ನು ಮಾಡಿ, ಟೆಲಿಫೋನ್ ಬೂತ್ ಅಂತ ಒಂದು ದೊಡ್ಡ ಬೋರ್ಡ್ ಹಾಕ್ಬಿಟ್ಟು ಅಲ್ಲಿ ಅವರಿಗೆ ಅರೇಂಜ್ ಮಾಡಿ ಪ್ರೈವೇಸಿಯನ್ನು ಕೊಡೋವಂತಹ ಅಷ್ಟು ಜಾಗನೂ ಇರ್ತಿರಲಿಲ್ಲ. ಅಲ್ಲಿನ ಜನಗಳ ವ್ಯಕ್ತಿತ್ವನೂ ಆ ಥರ ಇರಲಿಲ್ಲ. ಅಂತ ಒಂದನ್ನು ನಾವು ನೋಡ್ತೀವಿ. ಟೆಲಿಫೋನ್ ಬೂತ್ನ ನೀವು ನೋಡ್ತಾ ಇದ್ದೀರಾ, ಅದು ಎಷ್ಟು ಸಣ್ಣದಿದೆ ಅಂತ ನೀವು ನೋಡ್ಬೋದು. ಅದು ಪಬ್ಲಿಕ್ಕಲ್ಲೇ ಇದೆ, ಹೌದಾ? ಯಾಕೆ, ಅಲ್ಲಿ ಏನಿತ್ತು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅವ್ರು ಪಬ್ಲಿಕಲ್ಲಿದ್ದರೂ ಕೂಡ ಯು ಕಂಡಕ್ಟ್ ಯುವರ್ ಮೋಸ್ಟ್ ಕಾನ್ಫಿಡೆನ್ಷಿಯಲ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಪಬ್ಲಿಕ್ ಪ್ಲೇಸಲ್ಲಿದ್ದರೂ ಕೂಡ ಇಟ್ ಈಸ್ ದ ಮೋಸ್ಟ್ ಕಾನ್ಫಿಡೆನ್ಷಿಯಲ್ ಅಂದರೆ ಸಂಪೂರ್ಣ ವೈಯಕ್ತಿಕವಾದಂತಹ ಬಿಸ್ನೆಸ್ ವ್ಯವಹಾರಗಳನ್ನು ಮಾಡ್ಬೋದಾಗಿತ್ತು. ಟ್ರಾನ್ಸಾಕ್ಷನ್ಸ್, ಲೇವಾದೇವಿಗಳನ್ನು ಮಾಡ್ಬೋದಾಗಿತ್ತು. ಇವರ ಇಂಟಿಮೇಟ್ ಲವ್ ಕ್ವಾರಲ್ಸ್, ಅಷ್ಟೇ ಅಲ್ಲದೆ ತೀರಾ ವೈಯಕ್ತಿಕ ವಿಚಾರ, ಪ್ರೀತಿಗೆ ಸಂಬಂಧಪಟ್ಟಂತಹ ಜಗಳಗಳಾಗಿರ್ಬೋದು, ಮತ್ತಿತರೆ ವಿಚಾರಗಳಾಗಿರ್ಬೋದು ಇನ್ ಪಬ್ಲಿಕ್, ಸಾರ್ವಜನಿಕ ಸ್ಥಳದಲ್ಲಿ ಅವರು ಕೂಡ ಡಿಸ್ಕಸ್ ಮಾಡ್ತಾ ಇದ್ದರು. ಇನ್ ಪರ್ಫೆಕ್ಟ್ ಪ್ರೈವೇಸಿ. ಅಷ್ಟು ಪಬ್ಲಿಕ್ ಪ್ಲೇಸಲ್ಲಿ ಅವ್ರ ಕೌಂಟ್ರು, ಟೇಬಲ್ ಮುಂದೆ, ಹೋಟೆಲಲ್ಲಿ ನಿಂತ್ಕೊಂಡು ಅವ್ರ ಗಂಡ ಹೆಂಡತಿ ಜಗಳ ಆಗಿರ್ಬೋದು, ಲವ್ ಸ್ಟೋರಿಗಳಾಗಿರ್ಬೋದು, ಅವ್ರ ವೈಯಕ್ತಿಕ ಬಿಸ್ನೆಸ್ನ ಮಾತಾಡ್ತಿದ್ರು ಅಂದರೂ ಕೂಡ ಇಟ್ಸ್ ಇನ್ ಪರ್ಫೆಕ್ಟ್ ಪ್ರೈವೇಸಿ. ಅವ್ರ ಏಕಾಂತತೆಗೆ ಯಾವುದೇ ರೀತಿ ಧಕ್ಕೆ ಬರಲಿಲ್ಲ. ಅಷ್ಟು ಚೆನ್ನಾಗಿ ಅಲ್ಲಿ ಜನ ನಡ್ಕೊಳ್ತಾಯಿದ್ರು. ಎನಿ ಪಾಸರ್, ಯಾರೇ ಆಗಿರ್ಬೋದು, ಯಾರೇ ಅಲ್ಲಿ ಅದು ದಾರುಕರಾಗಿರ್ಬೋದು, ಬೈ ಗುಡ್ ಲಿಸನ್ ಇನ್ ಬಟ್ ನೋ ಬಡಿ ಡಸ್. ಯಾರೇ ಅದನ್ನು ಬೇರೆಯವರ ವೈಯಕ್ತಿಕ ವಿಚಾರವನ್ನು ಅವರು ಕೇಳಿಸ್ಕೊಂಡ್ರೂ ಕೂಡ ಅದನ್ನು ಗೌಪ್ಯತೆಯನ್ನು ಇವರು ಕೂಡ ಹಾಗೆಯೇ ಮೇಂಟೈನ್ ಮಾಡ್ತಿದ್ರು. ಅದನ್ನು ಯಾವುದೇ ಕಾರಣಕ್ಕೂ ತಿಳ್ಕೊಂಡ್ರು ಅದರ ಬಗ್ಗೆ ಆ ವಿಚಾರವನ್ನು ಮತ್ತೊಬ್ಬರಿಗೆ ಹರಡುವುದಾಗಲಿ, ಅದರ ಬಗ್ಗೆ ಕಾಳಜಿ ತೋರಿಸೋದಾಗಲಿ, ಬೇರೆಯವರ ವೈಯಕ್ತಿಕ ವಿಚಾರದ ಬಗ್ಗೆ ಮೂಗು ತೋರಿಸೋದಾಗಲಿ ಅವರು ಮಾಡ್ತಾ ಇರಲಿಲ್ಲ. ಇಟ್ ಈಸ್ ವೆರಿ ಗುಡ್ ಮ್ಯಾನರ್. ಸೊ ಎ ಮ್ಯಾನ್ಸ್ ಟೆಲಿಫೋನ್ ರಿಸೀವರ್ ಈಸ್ ಕ್ಯಾಸ್ಟಲ್.
ನೋಡಿ ಈ ಒಂದು ಪಾಯಿಂಟ್ ಇದೆಲ್ಲದಕ್ಕೂ ಸೂಕ್ತ ಅನಿಸುತ್ತೆ. ಎ ಮ್ಯಾನ್ಸ್ ಟೆಲಿಫೋನ್, ಒಬ್ಬ ಮನುಷ್ಯನ ಟೆಲಿಫೋನು ಪಬ್ಲಿಕಲ್ಲಿದ್ದರೂ ಕೂಡ ರಿಸೀವರ್ ಅಂದರೆ ನಾವು ಅಲ್ಲಿ ಕಿವಿಯಲ್ಲಿ ಮಾತಾಡೋಂಥ ಇಟ್ಕೊಳ್ತೀವಲ್ಲ ರಿಸೀವರು, ಈಸ್ ಕ್ಯಾಸ್ಟಲ್ ಅಂದರೆ ಕೋಟೆಯಂತೆ ಭದ್ರವಾಗಿರುತ್ತೆ. ನಮ್ಮ ದೇಶದಲ್ಲಿ ನೀನು ರೂಮಲ್ಲಿ ಕೂತ್ಕೊಂಡು ಮಾತಾಡಿದ್ರು ಅದು ಪಬ್ಲಿಕ್ ಆಗುತ್ತೆ. ಆದರೆ ಜಪಾನ್ನ ವಿಶೇಷ ನೋಡಿ, ಅವರು ಪಬ್ಲಿಕಲ್ಲಿ ಕುಂತರು ಮಾತಾಡಿದ್ರು ರೂಮ್ನಾಗ ಇದ್ದಂಗೆ, ಕೋಟೆ ಒಳಗಿದ್ದು ಮಾತಾಡ್ದಂಗೆ. ಇಟ್ ಈಸ್ ಎ ರೆಸ್ಪೆಕ್ಟ್ ಟು ಪಬ್ಲಿಕ್. ನೆಕ್ಸ್ಟ್ ಅನದರ್ ಒನ್ ಕಾನ್ಸೆಪ್ಟು ಜಪಾನೀಸ್ ಮ್ಯಾನರ್. ನೀವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಜಪಾನಿಯರ ಮತ್ತೊಂದು ಗುಣ ಮಾನಿಯಾ ಫಾರ್ ಬೋವಿಂಗ್. ಮಾನಿಯಾ ಮೀನ್ಸ್ ಉನ್ಮಾದ, ಬೋವಿಂಗ್ ಮೀನ್ಸ್ ಬಾಗುವುದು, ನಮಸ್ಕರಿಸುವುದು ಅಂತ ನಾವು ಹೇಳ್ತೀವಿ. ಬಾಗುವುದು, ನಮಸ್ಕರಿಸುವುದು. ಮಾನಿಯಾ ಫಾರ್ ಬೋವಿಂಗ್ ಇಟ್ ಮೀನ್ಸ್ ನಮಸ್ಕರಿಸುವುದು, ಬಾಗಿ ನಮಸ್ಕಾರ ಮಾಡುವಂಥದ್ದು ಒಂದು ಉನ್ಮಾದ, ಕ್ರೇಜ್. ಅಲ್ಲಿನ ಜನಗಳಿಗೆ ಒಂದು ಕ್ರೇಜ್ ಆಗಿತ್ತು. ಎವ್ರಿಬಡಿ ಕೀಪ್ಸ್ ಬೋಯಿಂಗ್ ಟು ಎವ್ರಿಬಡಿ ಎಲ್ಸ್. ಪ್ರತಿಯೊಬ್ಬರೂ ಕೂಡ ಅದನ್ನು ಅನುಸರಿಸ್ತಾ ಇದ್ದರು, ನಡ್ಕೊಳ್ತಾ ಇದ್ದರು. ಬೋವಿಂಗ್ ಟು ಎವ್ರಿಬಡಿ ಎಲ್ಸ್, ಯಾವ ಜಾಗದಲ್ಲಿ ಬೇಕಾದರೂ ಎಲ್ಲ ಜನಗಳು, ಅಲ್ಲಿನ ಜಪಾನ್ನ ಎಲ್ಲ ನಾಗರಿಕರು ಎಲ್ಲರೂ ಕೂಡ ಎಲ್ಲಿ ಬೇಕಾದರೂ ಆದ್ರೂ ಕೂಡ ಅವರು ಈ ಒಂದು ಗುಣವನ್ನು ಅವರು ಹೊಂದಿರ್ತಿದ್ರು. ಯಾವುದು? ನಮಸ್ಕಾರ ಮಾಡೋದು, ಬಾಗಿ ನಮಸ್ಕಾರ ಮಾಡೋದು. ವಿತ್ ದ ಸೆರೆಮೋನಿಯಸ್ ಸೊಲಮ್ನಿಟಿ, ಅದು ಒಂದು ಔಪಚಾರಿಕವಾಗಿ ನಡೆದು ಬಂದಿತ್ತು. ಔಪಚಾರಿಕ ಅಂದರೆ ಪ್ರಾಕ್ಟಿಕಲಾಗಿ ಕಲ್ತ್ಕೊಂಡು ಬಂದಿದ್ದಾರೆ ಅನ್ನುವಂತೆ ಮಾಡ್ತಾಯಿದ್ರು. ಅದು ಸಮಚಿತ್ತವಾಗಿ ನಡ್ಕೊಂಡಿದ್ದು. ಸೋಲಮ್ನಿಟಿ ಅಂದರೆ ಸಮಚಿತ್ತವಾಗಿ, ಅಂದರೆ ಯಾವುದೇ ರೀತಿ ಎಲ್ಲೇ ಹೋದರೂ ನಾನು ಸ್ಟೇಜ್ ಮೇಲೆ ಇದ್ದೀನಿ, ನಾನು ಶ್ರೀಮಂತ, ನಾನು ಹಿಂಗೆ ಮಾಡಬಾರ್ದು ಹಂಗೆ ಮಾಡಬಾರ್ದು ಅಂತ ಇಲ್ಲ. ಎಲ್ಲ ಕಡೆ ಎಲ್ಲ ರೀತಿಯಲ್ಲಿ ಒಂದೇ ಥರ ನಡ್ಕೊಳ್ಳೋಂತಹ ಗುಣನ ಸೋಲಮ್ನಿಟಿ ಅಂತೀವಿ, ಅದನ್ನು ಸಮಚಿತ್ತತೆ ಅಂತೀವಿ. ಆಫ್ ಎ ಕೋರ್ಟಿಯರ್, ಅದನ್ನು ಆಸ್ಥಾನಿಕರು, ರಾಜರು ಮತ್ತಿತರರು ಯಾರು ಬೇಕಾರಾಗಿರ್ಬೋದು ಅದನ್ನು ಪಾಲನೆ ಮಾಡ್ತಾಯಿದ್ರು. with a great deal of natural and inimitable grace. ಅಷ್ಟೇ ಅಲ್ಲದೆ ಒಂದು ಸ್ವಾಭಾವಿಕವಾದಂತಹ ಒಂದು ಸೂಕ್ಷ್ಮವಾದಂತಹ ಅನುಗ್ರಹಕ್ಕೆ ಅಥವಾ ಒಂದು ಅಂಶಕ್ಕೆ ಕಾರಣ ಆಗ್ತಿದ್ರು. ನಾವು ಆ ಚಿತ್ರದಲ್ಲಿ ನೋಡ್ಬೋದು, ಇಬ್ಬರು ವ್ಯಕ್ತಿಗಳು ಯಾವ ರೀತಿ ನಮಸ್ಕಾರ ಮಾಡ್ತಾರೆ ಅನ್ನೋದನ್ನ ನೀವು ನೋಡ್ಬೋದು, ಕಾಣಿಸ್ತಾ ಇದೆ. ಆ ರೀತಿ ಅಲ್ಲಿನ ಜನಗಳು ನಮಸ್ಕಾರ ಮಾಡ್ತಾಯಿದ್ರು. ಈಗ ನಾವು ಗಮನಿಸ್ತಾ ಇದ್ವಿ ಇಷ್ಟೊತ್ತು ನಮಸ್ಕಾರ ಮಾಡೋಂಥದ್ದನ್ನು ನೀವು ನೋಡಿದ್ರಿ. ಇನ್ನು ನಾವು ಮುಂದುವರೆದು ನೆಕ್ಸ್ಟ್ ಕಾನ್ಸೆಪ್ಟ್, ಅದರಲ್ಲೇ ಬೋವಿಂಗ್ ಬಗ್ಗೆ ಇನ್ನೂ ತಿಳ್ಕೊಳ್ಳೋಣ. ಇದು ಒಂದು ದೊಡ್ಡ ಕ್ರೇಜ್ ಆ ದೇಶದಲ್ಲಿ, ಜಪಾನಲ್ಲಿ. ಅಂಥದ್ರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಬೋವಿಂಗ್ ಈಸ್ ನೈದರ್ ಲೆಸ್ ನಾರ್ ಮೋರ್ ಸಿಲ್ಲಿ ದ್ಯಾನ್ ಶೇಕಿಂಗ್ ಹ್ಯಾಂಡ್ಸ್ ಆರ್ ಕಿಸಿಂಗ್ ದ ಚೀಕ್. ಬೋವಿಂಗ್ ಈಸ್ ನೈದರ್ ಲೆಸ್, ಅಲ್ಲಿ ಬಾಗಿ ನಮಸ್ಕಾರ ಮಾಡೋದು ಅಷ್ಟು ಕಡಿಮೆ ಏನೋ ಅಲ್ಲ. ನಾರ್ ಮೋರ್ ಸಿಲ್ಲಿ, ಅಷ್ಟಲ್ಲದೆ ಸಿಲ್ಲಿ ನಾವು ಭಾಳ ಸಿಲ್ಲಿ ವಿಷಯ ಅಂದ್ಕೊಂತೀವಿ, ಅಂದರೆ ಕೆಲಸಕ್ಕೆ ಬಾರದೇ ಇರೋದು ಅಂತ. ಆ ಥರ ಅಲ್ಲ, ಅಲ್ಲಿ ಅದಕ್ಕೊಂದು ಗೌರವ ಇತ್ತು. ದ್ಯಾನ್ ಶೇಕಿಂಗ್ ಹ್ಯಾಂಡ್ಸ್, ಶೇಕ್ ಹ್ಯಾಂಡ್ ಕೊಡ್ತೀವಿ ನಾವು, ಹಸ್ತಲಾಘವ ಮಾಡ್ತೀವಿ. ಅದೇ ರೀತಿ ಆರ್ ಕಿಸ್ಸಿಂಗ್ ದ ಚೀಕ್, ಅವರ ಗಲ್ಲಕ್ಕೆ ಮುತ್ತನ್ನು ಕೊಡೋದು. ಇದು ಕೂಡ ಇದರ ಜೊತೆ ಈ ಬೋವಿಂಗ್ ಈಸ್ ಆಲ್ಸೋ ಸಮಾನವಾದಂತಹ ಒಂದು ಸ್ಥಾನವನ್ನು ಅದಕ್ಕೂ ಕೂಡ ಕೊಟ್ಟಿರ್ತಿದ್ರು. ಬಟ್ ಇಟ್ ಈಸ್ ಕ್ವೈಂಟರ್ ಮೋರ್ ಫಾರ್ಮಲ್. ಅಷ್ಟೇ ಅಲ್ಲದೆ ಅದು ಒಂದು ಸಂಸ್ಕೃತಿ ಮೋರ್ ಫಾರ್ಮಲ್, ಔಪಚಾರಿಕವಾಗಿರ್ತಿತ್ತು, ಮೋರ್ ಓರಿಯೆಂಟಲ್ ಆಗಿರ್ತಿತ್ತು. ಇಟ್ ಈಸ್ ಆಲ್ಸೋ ಇನ್ಫ್ಯಾಕ್ಷಸ್, ಇದೊಂದು ರೀತಿ ಸಾಂಕ್ರಾಮಿಕ ರೋಗ. ಇನ್ಫ್ಯಾಕ್ಷಸ್ ಅಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂಥ ಕಾಯಿಲೆನ ನಾವು ಇನ್ಫ್ಯಾಕ್ಷಸ್ ಅಂತೀವಿ. ಅದೇ ರೀತಿ ಒಬ್ಬರು ಮಾಡಿದರೆ ಇನ್ನೊಬ್ಬರು ಮಾಡಿದರೆ ಮತ್ತೊಬ್ಬರು, ಹಾಗೆ ಎಲ್ಲರೂ ಕೂಡ ಈ ಒಂದು ಬೋಯಿಂಗ್ ಅಂದರೆ ಬಾಗಿ ನಮಸ್ಕಾರ ಮಾಡುವಂಥದ್ದನ್ನು ಅನುಸರಿಸ್ತಾಯಿದ್ರು. ಆಫ್ಟರ್ ಎ ಫ್ಯೂ ಅವರ್ಸ್ ಯು ಸ್ಟಾರ್ಟ್ ಬೋವಿಂಗ್ ಯುವರ್ ಸೆಲ್ಫ್ಸ್. ನೀವು ಆ ದೇಶಕ್ಕೆ ಹೋಗಿ ನೀವೇನಾದರೂ ಜಪಾನಲ್ಲಿ ಹೇಳಿದರೆ ಅಲ್ಲಿ ಜನಗಳು ಏನು ಬಾಗಿ ನಮಸ್ಕಾರ ಮಾಡೋದು ನೋಡಿ ಸ್ವಲ್ಪ ಹೊತ್ತಿಗೆ ನಿಮಗೂ ಆ ಸಾಂಕ್ರಾಮಿಕ ರೋಗ ಬಂದುಬಿಡ್ತಿತ್ತು ಅನ್ನುವಂತೆ ನೀವು ಕೂಡ ಕೆಲವು ಗಂಟೆಗಳ ನಂತರ ನೀವು ಕೂಡ ಅದೇ ರೀತಿ ನಮಸ್ಕಾರ ಮಾಡೋದನ್ನು ಕಲಿತೀರ. ಅಂತಹ ಒಂದು ಸಾಂಕ್ರಾಮಿಕ ರೋಗದಂತೆ ಅದು ಹಬ್ಕೊಳ್ತಿತ್ತು, ಆ ದೇಶದಲ್ಲಿ ಹಬ್ಕೊಂಡಿತ್ತು. ನೆಕ್ಸ್ಟ್, ಬಟ್ ಯು ಬೋ ಟು ಡೀಪ್ಲಿ ಆರ್ ನಾಟ್ ಡೀಪ್ಲಿ ಎನಫ್. ಆದರೆ ಬೋಂಗ್ ಟು ಡೀಪ್ಲಿ, ಕೆಲವರು ತುಂಬ ತೀರ ಹೆಚ್ಚು ಬಾಗಿ ನಮಸ್ಕಾರ ಮಾಡ್ತಿದ್ರು. ನಾಟ್ ಡೀಪ್ಲಿ ಎನಫ್, ಇನ್ನು ಕೆಲವರು ಹೆಚ್ಚು ಬಾಗದೇ ಅರ್ಧ ಬಾಗಿ ನಮಸ್ಕಾರ ಮಾಡ್ತಾಯಿದ್ರು. ಯು ಬೋ ಟು ರಾಂಗ್ ಮ್ಯಾನ್ ಆ್ಯಂಡ್ ಎ ರಾಂಗ್ ಟೈಮ್. ಯಾವುದೇ ತಪ್ಪು ಸಮಯದಲ್ಲಿ ಬಾಗಿದರೆ ಯು ಡು ನಾಟ್ ಕ್ಲಾಪ್ಸ್ ಯುವರ್ ಹ್ಯಾಂಡ್ಸ್. ಆ ಸಂದರ್ಭದಲ್ಲಿ ಆಗ ಚಪ್ಪಾಳೆ ಹಾಕೋದಾಗಿರ್ಬೋದು, ಮತ್ತಿದ್ದರೆ ಹ್ಯಾಂಡ್ ಮಾಡೋದಾಗಿರ್ಬೋದು. ಇನ್ ಫ್ರಂಟ್ ಆಫ್ ಯು ವಿಚ್ ಈಸ್ ಬ್ಯಾಡ್, ಅದು ಕೆಟ್ಟದ್ದು ಅಂತ ತಿಳಿದರೂ ಕೂಡ ಆರ್ ಯು ಡೂ ವಿಚ್ ಈಸ್ ವರ್ಸ್, ಯಾವುದು ತುಂಬ ಕೆಟ್ಟದ್ದು ಅಂತ ಗೊತ್ತಾಗುತ್ತೋ, ಯು ವಿಲ್ ಡಿಸ್ಕವರ್ ದಟ್ ದ ಜಪಾನೀಸ್ ಹ್ಯಾವ್ ಕಾಂಪ್ಲಿಕೇಟೆಡ್ ಹೈಯರಾರ್ಕಿ ಈಸ್ ಬೋವಿಂಗ್. ಅದು ಸಂಕೀರ್ಣವಾದಂತಹ ಒಂದು ಅಂಶವನ್ನು ಆ ದೇಶದ ಜನಗಳು ಬಾಗುವಿಕೆ ನಮಸ್ಕಾರದಲ್ಲಿ
ಅವರು ಹೊಂದಿರ್ತಿದ್ರು ಅಂತ ನಾವು ತಿಳಿಬೋದು. ನೆಕ್ಸ್ಟ್ ಇಲ್ಲಿ ನಾವು ಬೋವಿಂಗ್ನ ವಿಧಾನಗಳನ್ನು ನಾವು ನೋಡ್ಬೋದು. ವೇಸ್ ಆಫ್ ಬೋವಿಂಗ್, ಯಾವ ರೀತಿಯಲ್ಲಿ ನಮಸ್ಕಾರ ಮಾಡ್ತಿದ್ರು ಅಲ್ಲ ಜನಗಳು. ಲೆವೆಲ್ಸ್ ಆಫ್ ರೆಸ್ಪೆಕ್ಟ್ ಯಾವ ರೀತಿ ನೋಡಿ, 90 ಡಿಗ್ರಿ, ಅರೌಂಡ್ 90 ಡಿಗ್ರಿ. ಫಸ್ಟ್ ಒನ್ ಲೆಫ್ಟಿಂದ ರೈಟಿಗೆ ನೋಡ್ಕೊತ ಹೋಗೋಣ. 90 ಡಿಗ್ರಿ ಬಾಗ್ತಾರೆ ಅಂದರೆ ತುಂಬ ಬಾಗಿ ನಮಸ್ಕಾರ ಮಾಡೋದು. ಅಂದರೆ ಅಲ್ಲಿ ಇಟ್ ಈಸ್ ಸಮ್ ಇಂಟೆನ್ಷನ್. ಅದನ್ನು ನಾವು ನೋಡೋದಾದರೆ ಅಲ್ಲಿ ಒಂದು ಅಂಶವನ್ನು ನಾವು ನೋಡ್ಬೋದು. ಅದನ್ನು ಕೆಳಗಡೆ ಪಾಯಿಂಟ್ಸನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ. ಲೆವೆಲ್ಸ್ ಆಫ್ ಬೋವಿಂಗಲ್ಲಿ ಏನದು, ಅಲ್ಲಿ ಅದಕ್ಕೊಂದು ಹೆಸರುಗಳನ್ನು ಕೂಡ ಕೊಡಲಾಗಿದೆ. ಸೈಗೇರಿ, ಕೈಗೇರಿ, ಇಶಾಕು ಅಂತ 3 ಪಾಯಿಂಟ್ಸ್ ಇದ್ದಾವೆ. ತುಂಬ ಬಾಗಿ ನಮಸ್ಕಾರ ಮಾಡೋಂಥದ್ದು 90 ಡಿಗ್ರಿ. ಇನ್ನು ಅರ್ಧ ಬಾಗಿ ನಮಸ್ಕಾರ 45 ಡಿಗ್ರಿ, ಇನ್ನೊಂದು 15 ಡಿಗ್ರಿ ಸ್ವಲ್ಪ ಬಾಗಿ ನಮಸ್ಕಾರ ಮಾಡೋವಂಥದ್ದು. ಈ ರೀತಿಯ ಒಂದು ರೀತಿಯ ಆಯಾಮಗಳನ್ನು 3 ಟೈಪ್ಸ್ ಆಫ್ ಬೋಯಿಂಗ್ ಅಂದರೆ ಬಾಗಿ ನಮಸ್ಕಾರ ಮಾಡುವಂಥದ್ದು ಅಲ್ಲಿ ಆ ದೇಶದಲ್ಲಿ ಕಂಡು ಬರ್ತಿತ್ತು. ಹೂ ಬೋಸ್ ಟು ಹೂಮ್, ಹೌ ಡೀಪ್ಲಿ ಆ್ಯಂಡ್ ಫಾರ್ ಹೌ ಲಾಂಗ್. ಒಬ್ಬ ವ್ಯಕ್ತಿಗೆ ಹೇಗೆ ಆ ವ್ಯಕ್ತಿ ಡೀಪ್ಲಿ ಅಂದರೆ ತುಂಬ ದೀರ್ಘವಾಗಿ, ಆರ್ ಹೌ ಲಾಂಗ್ ಎಷ್ಟು ಸಮಯದವರೆಗೆ ಬಾಗಿ ನಮಸ್ಕಾರ ಮಾಡ್ತಾನೆ. ಇಟ್ ಈಸ್ ಆಲ್ಸೋ ಕ್ಯಾಲ್ಕುಲೇಟೆಡ್ ಅಂದರೆ ಅದನ್ನು ಕೂಡ ಅಂಶ ಗಮನಿಸಬೇಕಾಗ್ತಿತ್ತು. ಒನ್ಸ್ ಆಫ್ ಅಮೇರಿಕನ್ ಸ್ಟೇಟ್ಸ್, ಎಷ್ಟು ದೀರ್ಘವಾಗಿ ನಮಸ್ಕಾರ ಮಾಡ್ತೀಯ, ಎಷ್ಟು ದೀರ್ಘವಾಗಿ ಎಷ್ಟು ಆಳವಾಗಿ ಬಾಗಿ ನಮಸ್ಕಾರ ಮಾಡ್ತೀಯ, ಅದು ಕೂಡ ಭಾಳ ಮುಖ್ಯವಾಗ್ತಿತ್ತು. ಅಂದರೆ ದೀರ್ಘವಾಗಿ ಬಾಗಿದ್ರೆ ಅಥವಾ ಬಹಳ ಹೆಚ್ಚು ಬಾಗಿದ್ರೆ ಅದರಲ್ಲೂ ಕೂಡ ಒಂದು ಅರ್ಥ ಇರ್ತಿತ್ತು. ಅರ್ಧ ಬಾಗಿದ್ರೆ ಅದಕ್ಕೂ ಒಂದು ಅರ್ಥ ಇರ್ತಿತ್ತು. ಸ್ವಲ್ಪ ಬಾಗಿದ್ರೆ ಅದಕ್ಕೂ ಕೂಡ ಒಂದು ಅರ್ಥ ಇರ್ತಿತ್ತು. ಈ ರೀತಿ ಇಟ್ಸ್ ಆಲ್ಸೋ ಡಿಫ್ರೆಂಟ್ ಟೈಪ್ ಆಫ್ ಟೈಮಿಂಗ್ ಆಲ್ಸೋ. ಒನ್ ಆಫ್ ದ ಅಮೇರಿಕನ್ ಸ್ಟೇಟ್ಸ್ ಆ್ಯಂಡ್ ಹ್ಯಾಡ್ ಎ ಅರ್ಲಿ ಟ್ರಾಫಿಕ್ ಲಾ. ಇದಕ್ಕೆ ಹೋಲಿಕೆಯಂತೆ ಅಮೇರಿಕದ ಒಂದು ದೇಶದಲ್ಲಿ ಹ್ಯಾಡ್ ಅ ಅರ್ಲಿ ಟ್ರಾಫಿಕ್ ಲಾ ಅಂದರೆ ಇತ್ತೀಚಿನ ದಿನಗಳಲ್ಲಿ ಕಂಡುಬಂದಂಥ ಒಂದು ಟ್ರಾಫಿಕ್ ಲಾ ಅಂದರೆ ವಾಹನ ದಟ್ಟಣೆಗಳಲ್ಲಿ ಕಾನೂನನ್ನು ಜಾರಿಗೆ ತಂತು. ವಿಚ್ ಲೇಡ್ ಡೌನ್ ದಟ್ ಇಫ್ 2 cars ಮೆಟ್ ಇನ್ ಆ್ಯನ್ ಇಂಟರ್ಸೆಕ್ಷನ್, ಒಂದು ಕಾರು ಇನ್ನೊಂದು ಕಾರಿಗೆ ಎದುರು ಬದುರು ಬಂದಾಗ ನೈದರ್ ವಾಸ್ ಮೂವ್ ಬಿಫೋರ್ ಅದರ್ ಹ್ಯಾಡ್ ಅ ಗ್ಯಾನ್. ಎರಡು ಕಾರುಗಳು ಎದುರು ಬದುರು ಬಂದಾಗ ಅದಕ್ಕೆ ಒಂದು ಅರ್ಥ ಬರ್ತಿತ್ತು. ವಿಚ್ ಒನ್ ಈಸ್ ಗೋಲ್ ಬ್ಯಾಕ್ ಅಂದರೆ ಯಾವುದು ಹೋಗಬೇಕು ಯಾವುದು ಹೋಗಬಾರ್ದು ಅಂತ ಒಂದು ಅರ್ಥೈಸಿಕೊಳ್ಳುವಿಕೆ ಅವರು ಕಾರುಗಳಲ್ಲೇ ಅದಕ್ಕೊಂದು ಅರ್ಥ ಕಾನೂನನ್ನು ತಂದಿದ್ದರು. ಅದೇ ರೀತಿ 2 ಕಾರುಗಳು ಎದುರು ಬದುರು ಬಂದಾಗ ಯಾರು ಹಿಂದಕ್ಕೆ ಹೋಗಬೇಕು ಯಾರು ಹೋಗಬಾರ್ದು. ನಮ್ಮ ದೇಶದಲ್ಲೂ ಕೂಡ ಕಾರು ಹಿಂದಕ್ಕೆ ತೊಗೊಂಬಂದ್ರೆ ನೀನು ತೆಗಿಯೋ ಅಂತ ಇದು ಮಾಡ್ತಾರೆ. ಆದರೆ ಅಮೇರಿಕದಲ್ಲಿ ಅದಕ್ಕೆ ಒಂದು ಲಾ ಇದೆ, ಕಾನೂನಿದೆ. ಒಂದು ವ್ಯವಸ್ಥಿತವಾಗಿ ಅದನ್ನು ನಡ್ಕೊಳ್ತಾರಲ್ಲ ಜನಗಳು. ಅದನ್ನು ನಾವು ನಮ್ಮ ದೇಶದ ಟ್ರಾಫಿಕ್ಕಿಗೂ ಅವ್ರ ದೇಶದ ಟ್ರಾಫಿಕ್ಕಿಗೂ ಇರುವಂಥ ವ್ಯತ್ಯಾಸ ಅಮೇರಿಕದ. ಅದೇ ರೀತಿ ಜಪಾನ್ನಲ್ಲಿ ಟ್ರಾಫಿಕ್ಕಿಗೆ ಯಾವುದಕ್ಕೆ ಹೋಲಿಕೆ ಮಾಡಿದರೆ ಬಾಗಿ ನಮಸ್ಕಾರ ಮಾಡೋದಕ್ಕೆ ಹೋಲಿಕೆಯನ್ನು ಮಾಡಿದ್ದಾರೆ. ಸಿಮಿಲರ್ಲಿ ಟು ಜಪಾನೀಸ್ ಬೋ ನೈದರ್ ಈಸ್ ಸ್ಟ್ರೈಟನ್ ಅಪ್ ಬಿಫೋರ್ ಅದರ್ ಸ್ಟ್ಯಾಂಡ್ಸ್ ಎರೆಕ್ಟ್ ಇನ್ ಫ್ರಂಟ್ ಆಫ್ ಹಿಮ್. ನೋಡಿ, ಇಷ್ಟೇ ಅಲ್ಲದೆ ಅದಕ್ಕೆ ಸರಿ ಸಮಾನವಾಗಿ ಅದಕ್ಕೆ ಹೋಲಿಕೆ ಅನ್ನುವಂತೆ ಇಫ್ 2 ಜಪಾನೀಸ್ ಬೋ ನೈದರ್ ಈಸ್ ಸ್ಟ್ರೈಟನ್, ಇಬ್ಬರು ಜಪಾನೀಸು ಬಾಗಿ ನೈದರ್ ಸ್ಟ್ರೈಟನ್ ಅಂದರೆ ನೇರವಾಗಿ ನಿಂತರೆ ಬಿಫೋರ್ ಅದರ್ ಸ್ಟ್ಯಾಂಡ್ಸ್ ಎರೆಕ್ಟ್ ಇನ್ ಫ್ರಂಟ್ ಆಫ್ ಹಿಮ್, ಅದರ ಎದುರಿಗಿರುವವರು ಅದರ ಎದುರು ಮುಖದಲ್ಲಿರುವಂಥವರು ಅಪೋಸಿಟ್ ಇರೋರು ಅವರು ಕೂಡ ಅದೇ ರೀತಿಯ ಒಂದು ಬೋಯಿಂಗನ್ನು ಗೌರವವನ್ನು ಸಲ್ಲಿಸ್ತಾರೆ ಅನ್ನೋದು ತಿಳಿಬೋದು. ಇಲ್ಲಿಗೆ ನಾವು ಇನ್ನೂ ಬೋಯಿಂಗ್ ಬಗ್ಗೆ ಇನ್ನೂ ತುಂಬ ಇದೆ. ಅದಕ್ಕಾಗಿ ಬೋಯಿಂಗ್ ಕ್ಲಾಸ್ ಅಂದರೆ ಜಪಾನೀಸ್ನ ಒಂದು ಬಾಗಿ ನಮಸ್ಕಾರ ಮಾಡೋಂತಹ ಒಂದು ಶೈಲಿಯ ಬಗ್ಗೆ ಹೇಳುವಂಥದ್ದು ಇನ್ನೂ ತುಂಬ ಇದೆ. ಅದರಿಂದ ನೆಕ್ಸ್ಟ್ ಕ್ಲಾಸಲ್ಲಿ ಜಪಾನೀಸ್ ಮ್ಯಾನರ್ಸಲ್ಲೇ ಬೋಯಿಂಗ್ ಪಾರ್ಟ್ 2 ಅಂತ ನಾನು ಮಾಡಿದ್ದೀನಿ. ಯಾಕೆಂದರೆ ಅದು ತುಂಬ ಇದು ದೀರ್ಘವಾದಂತಹ ಕ್ಲಾಸ್ ಆಗುತ್ತೆ. ಹಾಗಾಗಿ ನಾನು ಆ ಥರ ಮಾಡಿದ್ದೀನಿ. ಓಕೆ, ಬಾಯ್. ನಾವು ನೆಕ್ಸ್ಟ್ ವಿ ಆರ್ ಡಿಸ್ಕಸ್ ಗೋ.